ಇನ್ನು ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಬೆಂಗಳೂರಿನ ಹೊಸಕೆರೆಹಳ್ಳಿಯ ರಾಜಕಾಲುವೆಯ ತಡೆಗೋಡೆ ಒಡೆದು ದತ್ತಾತ್ರೇಯ ದೇವಾಲಯದ ಒಳಗೆ ನೀರು ನುಗ್ಗಿತ್ತು. ದೇವಾಲಯದ ಒಳಗೆ ನುಗ್ಗಿದ ಮಳೆ ನೀರು ಹಾಗೆ ಕೆಸರನ್ನ ತೆರವುಗೊಳಿಸುವಲ್ಲಿ ದೇವಾಲಯದ ಸಿಬ್ಬಂದಿ ನಿರತರಾಗಿದ್ದಾರೆ. ಇನ್ನು ದೇವಾಲಯದ 1/4 ಎಕರೆ ವಿಸ್ತೀರ್ಣದ ಆವರಣದ ಒಳಗೆ 6 ಅಡಿಯಷ್ಟು ನೀರು ತುಂಬಿಕೊಂಡಿತ್ತು. ಮಳೆ ನೀರನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಸತತ 7 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ 10ಕ್ಕೂ ಅಧಿಕ ಸಿಬ್ಬಂದಿ ಕೊನೆಗೂ ಆವರಣದಲ್ಲಿ ನೀರನ್ನು ತೆರವುಗೊಳಿಸಿದ್ದಾರೆ. ದತ್ತಾತ್ರೇಯ ದೇವಾಲಯ ಯಾವ ರೀತಿ ಮಳೆ ನೀರಿನಿಂದಾಗಿ ಅಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು ಅನ್ನೋದನ್ನು ನಾವು ನೋಡಬಹುದಾಗಿದೆ. ದೇವಸ್ಥಾನದ ಆವರಣದ ತುಂಬ ಮಳೆ ನೀರು ಹಾಗೆ ಅದರ ಜೊತೆಗೆ ಬಂದ ಹೂಳು ತುಂಬಿಕೊಂಡಿರುವುದು ದೇವಸ್ಥಾನದ ಸಿಬ್ಬಂದಿ ಹಾಗೆ ಸ್ಥಳೀಯ ಸಿಬ್ಬಂದಿಗಳಿಂದ ಅದೊಂದು ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ದೇವಸ್ಥಾನದ ಆವರಣದ ಸುತ್ತಮುತ್ತ ಸಾಕಷ್ಟು ಮಳೆ ನೀರು ಶೇಖರಣೆಯಾಗಿತ್ತು. ಇದನ್ನು BBMP ಸಿಬ್ಬಂದಿ ನೀರನ್ನು ಅಲ್ಲಿಂದ ತೆರವುಗೊಳಿಸುವ ಕಾರ್ಯವನ್ನು ಕೂಡ ನಡೆಸಿದ್ರು. ಸತತ 7 ಗಂಟೆಗಳ ಕಾಲ ಒಂದು ನೀರನ್ನು ಅಲ್ಲಿಂದ ತೆರವುಗೊಳಿಸುವ ಕಾರ್ಯವನ್ನು ನಡೆಸಲಾಯಿತು. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಈ ಒಂದು ಕೆಲಸದಲ್ಲಿ ಸಾಥ್ ನೀಡಿದ್ದನ್ನು ನಾವು ಗಮನಿಸಬಹುದಾಗಿದೆ. ಬೆಂಗಳೂರು ನಗರದ ಹೊಸಕೆರೆಹಳ್ಳಿಯ ರಾಜಕಾಲುವೆಯ ತಡೆಗೋಡೆ ಒಡೆದು ಈ ರೀತಿಯ ಅವಾಂತರ ಸೃಷ್ಟಿಯಾಗಿರುವುದು. ಇಲ್ಲಿನ ದತ್ತಾತ್ರೇಯ ದೇವಾಲಯದ ಒಳಗೆ 6 ಅಡಿಯಷ್ಟು ನೀರು ನಿನ್ನೆ ಸುರಿದ ಮಳೆಯಿಂದಾಗಿ ಒಳ ನುಗ್ಗಿರುವುದು. ಅದರಲ್ಲೂ ಕೂಡ ರಾಜಕಾಲುವೆಯ ತಡೆಗೋಡೆ ಏನು ಒಡೆದು ಹೋಯಿತು ಮಳೆಯ ನೀರಿನ ರಭಸಕ್ಕೆ, ಅದೇ ಈ ಅವಾಂತರಕ್ಕೆ ಕಾರಣ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ದೇವಾಲಯದ 1/4 ಎಕರೆ ವಿಸ್ತೀರ್ಣದ ಆವರಣದ ಒಳಗೆ ಸುಮಾರು 6 ಅಡಿಯಷ್ಟು ನೀರು ತುಂಬಿಕೊಂಡಿತ್ತು. ಸತತ 7 ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ನಡೆಸಿದ 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೊನೆಗೂ ಆವರಣದ ನೀರನ್ನು ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.